ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಗ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತ ಹೇಳಿ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಂತೂ ನಾವು ವಿಡಿಯೋ ಲಾಗ್ ಮಾಡ್ಲಿಕ್ಕತ್ತೀನಿ. ಅದನ್ನ ಹುಬ್ಳಿಯಿಂದ ಇವಾಗ ಹಾವೇರಿಗೆ ಹೊಂಟಿವ್ರಿ. ನಾವು ಹಾವೇರಿನಾಗ ನಮ್ಮ ರಿಲೇಷನ್ ಅವ್ರ ಫಂಕ್ಷನ್ ಐತ್ರಿ. ಅಂದ್ರೆ ನಮ್ಮ ಮೈದ್ನ ಆಗ್ಬೇಕ್ರಿ, ಅವ್ರ ಮಗಳದ ಹೆಸರಿಡೋ ಫಂಕ್ಷನ್ ಐತ್ರಿ. ಹಂಗಂತೇಳಿ ನಾನು ಮಕ್ಕಳು ಆಮೇಲೆ ನಮ್ಮ ನಾದ್ನಿ ಹೊಂಟಿವ್ರಿ. ದೀಕ್ಷಿತ್ ಅವ್ರಪ್ಪ ಅಂತೂ ಬರ್ಲಿಕ್ಕತ್ತಿಲ್ಲ ರೀ ಊರಿಗೆ, ಯಾಕಂದ್ರೆ ಅವ್ರದ್ದು ಡ್ಯೂಟಿ ಐತ್ರಿ. ಅದಕ್ಕೆ ದೀಕ್ಷಿತ್ ಅವ್ರಪ್ಪ ಅಂತೂ ಬಂದಿಲ್ಲ ರೀ. ಹಂಗಂತೇಳಿ ನಾನು ಮಕ್ಕಳು ಆಮೇಲೆ ನಮ್ಮ ನಾದ್ನಿ ಹೊಂಟಿವ್ರಿ ಊರಿಗೆ. ಇಲ್ಲಿ ನೋಡ್ರಿ, ಮುಕುಂದನಂತೂ ಇವಾಗ ಸ್ಟಾರ್ಟ ಮಾಡಿದಾರಿ ತಿನ್ನಕ್ ಅದ್ ಬೇಕು ಇದು ಬೇಕಂತೇಳಿ. ಚಿಪ್ಸ್ ಅಂತೂ ನೋಡ್ರಿ, ಇಲ್ಲಿ ದೀಕ್ಷಿತ ಅಂತೂ ಚಿಪ್ಸ್ ತಗೊಂಡ್ ಕುಂತಾಳ್ರಿ. ದೀಕ್ಷಿತ್ ಅಂತೂ ಫುಲ್ ಪ್ರೊಟೆಕ್ಷನ್ ಆಗಿ ಬಂದಾರಿ, ಯಾಕಂದ್ರೆ ಮಳೆ ಬರಾಕತ್ತಿತ್ರಿ. ಹುಡುಗರ್ಗಂತೂ ಈಗ ಸ್ವಲ್ಪ ಕೆಮ್ಮು ನೆಗಡಿ ಜಾಸ್ತಿ ಅಲ್ರಿ, ಹಂಗಂತೇಳಿ ಅವ್ರಿಬ್ಬರಿಗೂ ಸ್ವೆಟರ್ ಹಾಕೊಂಡ ಬಂದಿದ್ದೈತ್ರಿ. 9 ಗಂಟೆಗಂತೂ ಟ್ರೈನ್ ಐತ್ರಿ, ಹಂಗಂತೇಳಿ ಟ್ರೈನ್ ದ ವೇಟ್ ಮಾಡಾಕತ್ತಿದ್ವಿ. ಇನ್ನೇನು ಅನೌನ್ಸ್ಮೆಂಟ್ ಅಂತೂ ಆಯ್ತ್ರಿ, ಟ್ರೈನ್ ಬರ್ಲಿಕ್ಕತ್ತೈತಿ ಅಂತ ಹೇಳಿ. ಹುಡುಗರು ತಿನ್ನೋದೆಲ್ಲ ಬ್ಯಾಗ್ ನನಗೆ ಇಟ್ಕೊಂಡು ಹುಡುಗರನ್ನ ಚಕ್ಕೊಂಡು ಓಡಿದಿರಿ, ಟ್ರೈನ್ ಬಂದೈತೆ ಅಂತೇಳಿ. ನೋಡ್ರಿ, ನಾವು ಹತ್ತಿದ್ದ 2 ನಿಮಿಷಕ್ಕೆ ಟ್ರೈನ್ ಬಿಡ್ತ್ರಿ ಹುಬ್ಳಿ ಸ್ಟೇಷನ್ ಇಂದ. ಇಲ್ಲಿ ನೋಡ್ರಿ, ಟ್ರೈನ್ ಅಂತೂ ಬಿಟ್ಟೈತ್ರಿ. ಹಾವೇರಿ ಕಡೆ ಹೊಂಟಿವ್ರಿ ನಾವ. ದೀಕ್ಷಿತ್ ಅವ್ರಪ್ಪ ಅಂತೂ ನಮಗ ಟ್ರೈನ್ ಹತ್ತಿಸಿ ಹುಡುಗರಿಗೆಲ್ಲ ಬಾಯ್ ಮಾಡಿ ಹೋದ್ರಿ ಅವ್ರ ಕೆಲ್ಸಕ್ಕೆ ಅಂತೇಳಿ. ನೋಡ್ರಿ, ಹುಡುಗರ ಜೊತೆ ನಾವು ಜಾಲಿಯಾಗಿ ಹೊಂಟಿವ್ರಿ. ಯಾಕಂದ್ರೆ ಮಳೆ ಬಂದ್ರೆ ಭಾಳ ಅಂದ್ರೆ ಭಾಳ ಐತ್ರಿ. ಹುಡುಗರು ಆರಾಮಿಲ್ಲ, ಮನ್ಯಾಗಿರಪ್ಪ ಅಂತಂದ್ರೆ ಇಬ್ರು ಇದ್ದಿಲ್ಲ ರೀ. ಬರ್ತೀನಿ ಅಂತೇಳಿ ಅಳ್ಕೊಂತ ಇದ್ರಿ. ನೋಡ್ರಿ, ಮುಕುಂದನ್ಗಂತೂ ಫುಲ್ ಖುಷಿ ಒಳಗೆ ಇದಾನ್ರಿ. ನಾವಂತೂ ಟ್ರೈನ್ ಹತ್ತಿ ಕುಂತಿದ್ಮ್ಯಾಗ ತಡ ಇಲ್ದಂಗ ಮುಕುಂದನ್ ಸ್ಟಾರ್ಟ್ ಮಾಡಿದಾರಿ. ತಿನ್ಸೋದೇನ್ ಕೊಡ್ಸಿದೆ ಅಲ್ಲ, ಅದೆಲ್ಲ ಕೊಡು ನಾನು ತಿಂತೀನಿ ಅಂತೇಳಿ ಸ್ಟಾರ್ಟ್ ಮಾಡಿದಾರಿ. ದೀಕ್ಷಿತಾಗಂತೂ ಆರಾಮಿದ್ದಿಲ್ಲ ರೀ. ದೀಕ್ಷಿತ್ ಅಂತೂ ಕೇಳಿಲ್ಲ ರೀ, ಬರ್ತೀನಿ ಅಂತೇಳಿ ಹಾಳಾಕತ್ತಿಲ್ರಿ. ಮತ್ತೇನ್ ಮಾಡ್ಬೇಕಂತೇಳಿ ಒಂದು ಗೊತ್ತಾಗಿಲ್ಲ. ಅದಕ್ಕ ಅಂತೇಳಿ ಸ್ವೆಟರ್ ಗಿಟ್ರ್ ಹಾಕೊಂಡ್ ಅಕ್ಕಿಗ ಕರ್ಕೊಂಡ್ ಬಂದಿವ್ರಿ. ನೋಡ್ರಿ, ಅವ್ನ್ ತಿನ್ಲಾರ್ದಂಗ ಎಲ್ಲಾರ್ಗು ತಗೋ ಅಂತೆಲ್ಲ ಅನ್ನಕತ್ತಾನ. ಯಾಕಂದ್ರೆ ಅದು ತಿಂದು ಬೇರೆ ತಗೋಬಹುದು ಅಂತೇಳಿ ಒಂದ್ ಯೋಚನೆ ರೀ ಅಷ್ಟ. ಮತ್ತ ಅವ್ನೆಲ್ಲಾರ್ಗು ಕೊಡಾಕತ್ತಾನ ಅಂದ್ರೆ ಅದ್ರ ರೀಸನ್ ಅದೇ ಇರ್ತೈತಿ. ಯಾಕಂದ್ರೆ ಅದು ತಿಂದ ಅವ್ನು ಸಾಕಾಗಿರ್ತೈತಲ್ಲ, ಹಂಗಂತೇಳಿ ಅದು ಕೊಟ್ಟು ಬೇರೆಯವ್ರ ಕಡೆ ಚಿಪ್ಸ್ ಗಿಪ್ಸ್ ಏನಾದ್ರು ಇರ್ತೈತಲ್ಲ ಅದ್ ತಗೊಳ್ಳೋಣ ಅಂತೇಳಿ ಅವ್ನ ಐಡಿಯಾ ರೀ. ನೋಡ್ರಿ, 2 ತಗೊಂಡು ಕುಂತಾನ ನೋಡ್ರಿ, ಬಾಯಾಗ ಹೆಂಗ್ ಇಟ್ಕೊಂಡ ನೋಡ್ರಿ ತಿನ್ನೋದಂತೂ. ನೋಡ್ರಿ, ಎಷ್ಟು ನಾಟಕ ಮಾಡ್ತಾನ ನೋಡ್ರಿ ಅವನಂತೂ. ಭಾಳ ದಿನ ಆದ್ಮ್ಯಾಗ ನಾವು ಟ್ರೈನ್ನಾಗ ಹೊಂಟಿವಲ್ರಿ, ಹಂಗಂತೇಳಿ ಅವ್ನ್ ಚಲೋ ಅನ್ಸೈತಿ. ಅವ್ರ ಅಪ್ಪಗಂತೂ ಇವತ್ತು ಫುಲ್ ರೆಸ್ಟ್ ರೀ. ಇವತ್ತೊಂದಿನ ಅವ್ರಿಗೆ ರೆಸ್ಟ್ ಸಿಕ್ಕಂಗ. ಯಾಕಂದ್ರೆ ಬೆಳಗ್ಗೆ ಜಲ್ದಿ ಎದ್ದಿವಲ್ರಿ ನಾವು ಊರಿಗೆ ಹೋಗ್ಬೇಕಂತೇಳಿ. ಹೊಟ್ಟೆ ಅಂತೂ ಫುಲ್ ಹಸು ಆಗ್ಲಿಕತ್ತಿತ್ತ. ಹಂಗಂತೇಳಿ ಮೊದ್ಲಿಗೆ ಇಲ್ಲಿ ನೋಡ್ರಿ, ಮನೆ ಕಡೆಯಿಂದ ನಾವು ದೋಸೆ ತಗೊಂಡ್ ಬಂದಿವ್ರಿ. ಯಾಕಂದ್ರೆ ಮನೆ ಕಡೆ ನಮ್ಗ 10 ರೂಪಾಯಿಗೆ ಒಂದು ದೋಸೆ ಸಿಗ್ತೈತಿ. ಅದ್ರ ಕೂಡ ನಮ್ಗೆ ಇಲ್ಲಿ ನೋಡ್ರಿ ಚಟ್ನಿ ಮತ್ತೆ ಭಾಜಿ ಸಿಗ್ತೈತ್ರಿ. ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. 10 ರೂಪಾಯಿಗೆ ಒಂದ್ರೂ ಒಬ್ಬೊಬ್ರಿಗೆ ಅಂತೇಳಿ 2 ತಗೊಂಡಿವ್ರಿ. 5 ಪೊಟ್ಲ ತಗೊಂಡ್ವಿ. 5 ಪೊಟ್ಲ ತಗೊಂಡ್ಮ್ಯಾಗ ಎಲ್ಲಾರ್ಗು ಒಂದೊಂದು ಕೊಟ್ಟೇರಿ. ಹುಡುಗರು ಮೊದಲಿಗೆ ತಿನ್ಸಿದಿರಿ ನಾನು, ಯಾಕಂದ್ರೆ ಹುಡುಗರು ತಿಂತ ತಣ್ಣ ಕುಂತ್ರೆ ಆಮ್ಯಾಗ ನಾನು ತಿನ್ಬೋದು ಅಂತೇಳಿ. ಈಗ ಟ್ರೈನ್ನಾಗ ಬರೋದು ಒಂದು 50-100 ರೂಪಾಯಿ ಕೊಟ್ಟು ನಾವು ಒಬ್ಬರು ತಗೊಂಡ್ರು ಹೊಟ್ಟಿ ತುಂಬೋದಿಲ್ರಿ. ಚಲೋನು ಅಷ್ಟೇನು ಅನ್ಸೋದಿಲ್ಲ, ಯಾಕಂದ್ರೆ ಎಮರ್ಜೆನ್ಸಿಗೆ ತಗೊಂತೀವಿ, ಏನ್ ಮಾಡಕ್ ಆಗೋದಿಲ್ಲ. ಇಲ್ಲಿ ನೋಡ್ರಿ, ಹುಡುಗರ್ಗಂತೂ ನಾನು ನಾಷ್ಟ ತಿನ್ಸಾಕತ್ತೀನಿ ದೋಸೆ. ನೋಡ್ರಿ, ಮುಕುಂದಂತೂ ತಿನ್ನಾಕತ್ತಾನ. ಹುಡುಗರು ತಿನ್ಸಿದ್ಮ್ಯಾಗ ನಾನು ತಿನ್ನೋಣ ಆರಾಮ್ಸೆ ಅಂತೇಳಿ. ಒಂದ್ ವೇಳೆ ನಾ ಮೊದಲು ತಗೊಂಡ್ ಏನಾದ್ರು ತಿಂದ್ರಲ್ಲ, ಹುಡುಗರು ಕಾಡ್ಸೋ ಸ್ಟಾರ್ಟ್ ಆಗ್ತೈತ್ರಿ, ಅದು ಕೊಡ್ಸಿ ಇದು ಕೊಡ್ಸಿ ಅಂತೇಳಿ. ಹಂಗಂತೇಳಿ ಬೆಳಗ್ಗೆ ನನ್ ಕೂಡ ಅವ್ರು ಎದ್ದಾರ್ರಿ ಹುಡುಗರು ಬೆಳಗ್ಗೆನ. ಹಂಗಂತೇಳಿ ಹಸು ಇರ್ತೈತೆ ಅಂತೇಳಿ ಮೊದಲಿಗೆ ಅವ್ರು ತಿನ್ಸಿದೇರಿ. ಆಮ್ಯಾಗ ನಾನ್ ತಿನ್ನಕ್ ಸ್ಟಾರ್ಟ್ ಮಾಡಿದ್ರಿ. ಯಾಕಂದ್ರೆ ಹುಡುಗರು ತಿನ್ನೋದಾಯ್ತು, ಇವಾಗ ನಾನ್ ತಿನ್ನಾಕತ್ತೀನಿ ನೋಡ್ರಿ. ನಾಷ್ಟ ಅಂತೂ 2 ದೋಸೆ ನನ್ಗೂ ಇತ್ರಿ, ನಾ ತಿಂದೆ. ನೋಡ್ರಿ, ಮುಕುಂದನಂತೂ ಹೆಂಗ್ ಕುಂತಾನ್ರಿ. ಯಾಕಂದ್ರೆ ಅವನು ಫುಲ್ ಟೆನ್ಷನ್ ಆಗ್ಬಿಟ್ಟಾರ್ರಿ. ಯಾಕಂದ್ರೆ ಅವ್ರ ಅಪ್ಪ ಇಲ್ಲ ಅಂತೇಳಿ. ಅವ್ರ ಅಪ್ಪಗ್ನು ಕೇಳಾಕತ್ತಿದವ ಬಹಳ ಹೊತ್ಲಿಂದ. ಯಾಕಂದ್ರೆ ಅವ್ರ ಅಪ್ಪಗ್ ಬಿಟ್ಟ ಅಂತೂ ಅವ್ನು ಇರೋದಿಲ್ಲ. ಅಪ್ಪಾರ ಆಮೇಲೆ ಬರ್ತಾರಪ್ಪ, ಮೊದ್ಲಿಗೆ ನಾವು ಹೋಗೋಣ ಅಂತೇಳಿ ಅಂದೇರಿ. ನೋಡ್ರಿ, ನಾನಂತೂ ನಾಷ್ಟ ಮಾಡ್ಲಿಕ್ಕತ್ತೀನಿ. ಬೆಳಗ್ಗೆ ಜಲ್ದಿ ಎದ್ದೀವಲ್ಲ, ಹಂಗಂತೆಲ್ಲ ಹಸು ಬಹಳ ಆಗ್ಲಿಕ್ಕತ್ತಿತ್ರಿ ನನಗ. ಹಸು ಇದ್ರಂತೂ ನನಗಂತೂ ತಡ್ಕೊಳಕ್ ಆಗುದಿಲ್ರಿ ಹಸು. ಹಂಗಂತೇಳಿ ಜಲ್ದಿ ತಿನ್ನಾಕತ್ತೀರಿ ನಾಷ್ಟ. 2 ದೋಸೆ ಅಂತೂ ತಿಂದರಿ. ನಮ್ಮ ನಾದ್ನಿ ಅಂದ್ರಿ, ಇನ್ನೊಂದ್ 2 ದೋಸೆ ತಗೋ ಅಂತ ಹೇಳಿ. ಇನ್ನೊಂದ್ 2 ಉಳಿದಾವ, ಯಾಕಂದ್ರೆ ತಗೊಂಡಿದ್ದ 5 ಪೊಟ್ಲ ಅಲ್ಲ, ಇನ್ನೊಂದ್ 2 ದೋಸೆ ಐತಿ ತಗೋ ಅಂದ್ರ ಬ್ಯಾಡ ಅಂತೀರಿ ನಾನು, ಸಾಕಂತೇಳಿ. ನೋಡ್ರಿ, ಇವಾಗಂತೂ ನಾವು ಹಾವೇರಿಗೆ ಬಂದ್ ಇಳಿದಿರಿ, ಸ್ಟೇಷನ್ನಾಗ ಇದೀವಿ ನೋಡ್ರಿ. ನಮ್ಮ ನಾದ್ನಿ ಅಂತೂ ಫೋನ್ ಹಚ್ಲಿಕತ್ತಾರ, ಎಲ್ಲಿ ಬರ್ಬೇಕು ಅಡ್ರೆಸ್ ಹೇಳ್ರಿ ಅಂತೇಳಿ. ಹುಡುಗರು ಅಂತೇಳಿ ನೋಡ್ರಿ ಚಿಪ್ಸ್ ತಿನ್ನಾಕತ್ತಾರ. ನಾವಂತೂ ಹಾವೇರಿ ಸ್ಟೇಷನ್ ಬಂದ್ ಇಳಿದಿವ್ರಿ. ನೋಡ್ರಿ, ಹಾವೇರಿ ಸ್ಟೇಷನ್ ರೀ, ನಿಮ್ಗೆ ತೋರ್ಸ್ಲಿಕತ್ತೀನಿ ಝೂಮ್ ಮಾಡಿ. ನೋಡ್ರಿ, ಇದ ಹಾವೇರಿ ಸ್ಟೇಷನ್. ಇವಾಗಂತೂ ನಾವ ಬಂದಿವ್ರಿ. ಚಾ ಕುಡಿಬೇಕನ್ಸ್ತ್ರಿ ನನಗಂತೂ. ಯಾಕಂದ್ರೆ ಅಲ್ಲಿ ಸ್ಟೇಷನ್ನಾಗ ನಾವಂತೂ ಚಾ ಅಂತೂ ಕುಡ್ದಿಲ್ಲ ರೀ. ಎಲ್ಲಾದ್ರೂ ಹೋಟೆಲ್ ಏನಾದ್ರು ಇದ್ರೆ ಅಲ್ಲಿ ಹೋಗಿ ಕುಡಿಯೋಣ ಅಂತೇಳಿ ಅನ್ಕೊಂಡ್ವಿ. ಸ್ಟೇಷನ್ನಾಗ ಅಷ್ಟೇನ್ ಚಲೋ ಅನ್ಸೋದಿಲ್ರಿ ನಮ್ಗೆ ಕುಡಿಯಾಕ.
ಎಮರ್ಜೆನ್ಸಿ ಯಾವಾಗಾದ್ರೂ ಬೇಕಂದ್ರೆ ಇಷ್ಟ ತಗೊಂಡು ಕುಡಿಯೋದು. ಹೆಂಗೂ ನಾವು ಹಾವೇರಿಗೆ ಬಂದು ಇಳಿದ್ವಲ್ಲ, ಹೊರಗಡೆ ಹೋಗೋಣ, ಹೊರಗಡೆ ಹೋಗಿ ಹೋಟೆಲ್ ಏನಾದ್ರು ಇದ್ರೆ ಅಲ್ಲಿ ಹೋಗಿ ಚಾ ಕುಡಿಯೋಣ ಅಂತ ಹೇಳಿದಿರಿ ನಮ್ಮ ನಾದ್ನಿಗೆ. ಸರಿ ತಗೋ ಅಂತೇಳಿ ಅಂದ್ರಿ. ನೋಡ್ರಿ ಇವಾಗಂತೂ ಹುಡುಗರಂತೂ ಚಿಪ್ಸ್ ಎಲ್ಲ ತಿನ್ಕೊಂಡ್ ತಣ್ಣಗ್ ಕುಂತಾರ. ಭಾಳ ಅಂದ್ರ ಭಾಳ ಗಾಳಿ ಇತ್ರಿ ಫ್ರೆಂಡ್ಸ್. ಹಂಗಂತೇಳಿ ಇಲ್ಲಿ ನೋಡ್ರಿ ಗಾಳಿ ಅಂತೂ ಭಾಳ ಇತ್ರಿ, ಯಾಕಂದ್ರೆ ಮಳೆ ಸೀಸನ್ ಅಲ್ರಿ. ಹಂಗಂತೇಳಿ ನೋಡ್ರಿ ಹೊರಗಡೆ ಸ್ಟೇಷನ್ ಹೊರಗೆ ಬಂದ ತಕ್ಷಣ ಹೋಟೆಲ್ ಇತ್ರಿ. ನಾನು ನಮ್ಮ ನಾದ್ನಿ ಅಂತೂ ಚಾ ತಗೊಂಡಿವ್ರಿ, ಕೇಟಿ ಆರ್ಡರ್ ಕೊಟ್ಟಿವ್ರಿ. ಮುಕುಂದನಂತೂ ಅಳಾಕತ್ತ, ಯಾಕಂದ್ರ ಹೋಟೆಲ್ ಬಾಜುಕ ಒಂದು ಬೇಕರಿ ಇತ್ರಿ, ಅಲ್ಲಿ ತಿನ್ನಕ್ ಏನಾದ್ರು ಕೊಡ್ಸ ಅಂತೇಳಿ ಅಂದರಿ. ಆದ್ರೆ ನಾ ಕೊಡ್ಸಿಲ್ಲ, ಯಾಕಂದ್ರೆ ಹಲ್ಲು ನೋವು ಬರ್ತದ, ಬ್ಯಾಡಪ್ಪ. ಯಾಕಂದ್ರೆ ಊರ್ ಬಿಟ್ಟು ಊರಿಗೆ ಬಂದಿದ್ದೈತಿ ನಾವ. ಮತ್ತ ಹಲ್ಲು ನೋವು ಅಂದ್ರೆ ಎಲ್ಲಿ ದವಾಖಾನಿಗ್ ನೀನ್ ತಗೊಂಡ್ ಸುತ್ತಿಲ್ಲ, ನನಗ ಗೊತ್ತಾಗೋದಿಲ್ಲ ಇಲ್ಲಿ ದವಾಖಾನಿ ಎಲ್ಲೈತೋ ಏನಂತೇಳಿ. ನೋಡ್ರಿ ಬ್ಯಾಗ್ ಈಗ ಹಿಡ್ಕೊಂಡ್ ಅವ್ನ ಜಗಕ್ ಸ್ಟಾರ್ಟ್ ಮಾಡಿದಾರಿ. ಬಾಳ ಅಂದ್ರೆ ಬಾಳ ಹಠ ಮಾಡಾಕತ್ತಿದ್ದಾರಿ ಅವ. ಯಾಕಂದ್ರೆ ಒಡ್ಯಾಕ್ನು ಆಗೋದಿಲ್ರಿ, ನಾವ ಹೋಟೆಲ್ನಾಗ ಎಲ್ಲಾರು ನೋಡ್ತಾರಂತೇಳಿ ಸುಮ್ನ ಅದರಿ. ನನ್ನ ನಾದ್ನಿ ಅಂತೂ ಭಯಾಕತ್ರ. ನೋಡ್ರಿ ನಾವ್ ಬಂದ್ಬಿಟ್ಟಿವ್ರಿ ಹಾಲಿಗ. ನೋಡ್ರಿ ಡೆಕೋರೇಷನ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಮಾಡ್ಯಾರ್ರಿ. ನೋಡ್ರಿ ಡೆಕೋರೇಷನ್ ಅಂತೂ ಸೂಪರ್ ಐತ್ ನೋಡ್ರಿ. ಲೈಟಿಂಗ್ಸ್ ಎಲ್ಲಾ ಹಾಕಿದ್ರ, ಯಾಕಂದ್ರೆ ನಾವು ಟ್ರೈನ್ ಅಂತೂ 9 ಗಂಟೆಗೆ ಹುಬ್ಳಿಯಿಂದ ನಾವ್ ಬಿಟ್ಟಿದ್ದೈತ್ರಿ. ಇಲ್ಲಿ ಬರೋಷ್ಟರಲ್ಲಿ ನಮ್ಗೆ 10:30 ಆಯ್ತ. ನೋಡ್ರಿ ಹಾಲ್ನಾಗಂತೂ ಯಾರು ಇಲ್ಲ ರೀ. ನಾನು, ಹುಡುಗರು, ಆಮೇಲೆ ನಮ್ ನಾದ್ನಿ ಅವ್ರ ಇಷ್ಟ ಇದ್ದುರಿ. ಅಂದ್ರೆ ಅಡಿಗೆ ಮಾಡೋರೆಲ್ಲ ಮೊದ್ಲಿಗೆ ಬಂದು ಬಿಟ್ಟಿದ್ರಿ. ಹಾಲ್ನಾಗ ಯಾರು ಬಂದಿದ್ದಿಲ್ರಿ ಜಾಸ್ತಿ ಜನ ಅಂತೂ, ಯಾಕಂದ್ರೆ ಅಷ್ಟು ಬೆಳಗ್ಗೆ ಇತ್ತಲ್ಲ. ಫಂಕ್ಷನ್ ಇರೋದು ಮಧ್ಯಾಹ್ನ ಅಂತೇಳಿ ಯಾರು ಅಷ್ಟು ಜನ ಬಂದಿಲ್ಲ ರೀ. ನಾವಂತೂ 9 ಗಂಟೆ ಟ್ರೈನಿಗೆ ಬಂದಿದ್ರಿ. ಆಮ್ಯಾಗ್ನು ಇದ್ದೂರಿ ಮಧ್ಯಾಹ್ನ. ಈಗ ಬರೋಷ್ಟರಲ್ಲಿ ಲೇಟ್ ಆಗ್ತೈತೆ ಅಂತೇಳಿ ನಾವು ಬೆಳಗ್ಗೆ 9 ಗಂಟೆಗೆ ಟ್ರೈನಿಗೆ ಬಂದಿವ್ರಿ. ಇಲ್ಲಿ ಇಳಿಯೋಷ್ಟರಲ್ಲಿ ಹಾಲಿಗೆ 10:30 ಆಯ್ತು. ಹುಡುಗರಂತೂ ಕಾಡ್ಸಾಕತ್ತಿದ್ರಿ ನಂದು ವಿಡಿಯೋ ತೆಗಿಯಮ್ಮ ಅಂತ ಹೇಳಿ. ನೋಡ್ರಿ ಹುಡುಗರಂತೂ ಫೋಸ್ ಮಾಡ್ಕೊಂಡ್ ನಿಂತ್ರಿ, ಫೋಟೋ ಮತ್ತು ವಿಡಿಯೋ ತೆಗ್ದಿವ್ರಿ. ಆಮ್ಯಾಗ ನಮ್ ನಾದ್ನಿದೆ ನಂದು ಸೆಲ್ಫಿ ಎಲ್ಲ ತೆಗೆಕೊಂಡಿವ್ರಿ ನಾವ. ಅದ್ರೊಳಗೆ ಮುಗುಂದನ್ ಬಂದ. ನೋಡ್ರಿ ನೀವಿಬ್ರ ಇರ್ತೀರ, ನಾನು ಬರ್ತೀನಿ ತಡಿ ಫೋಟೋದಾಗ ಅಂತೇಳಿ. ನೋಡ್ರಿ ಬಂದಾರಿ ಮುಕುಂದನ. ಭಾಳ ಅಂದ್ರ ಭಾಳ ಕಾಡಿಸ್ತಾನ್ರಿ ಮುಕುಂದನ ಅವ್ರ ಅತ್ತಿಗ. ನೋಡ್ರಿ ಕೆಲ್ಸದ್ಲಿಂದ ಬಂದ ತಕ್ಷಣನ ಅವ್ರ ಅತ್ತಿಗೆ ಏನ್ ತಗೊಂಡ್ ಬಂದಿ ಏನಿಲ್ಲ ಅಂತೇಳಿ ದಿನ ಅದ ಇದು ಮಾಡ್ತಿರ್ತಾನ್ರಿ. ನೋಡ್ರಿ ಮೊಬೈಲ್ಗಂತೂ ನಾನು ಫೋಟೋ ಮತ್ತೆ ವಿಡಿಯೋಗೆ ಅಂತೇಳಿ ಒಂದು ಪೋಸ್ ಕೊಟ್ಟೆರಿ. ನೋಡ್ರಿ ಹಾಲಿಗೆ ಬಂದ ತಕ್ಷಣನ 11 ಗಂಟೆ ಅಂದ್ರೆ ನಾಷ್ಟದ ಅರೇಂಜ್ಮೆಂಟ್ ಆಗಿತ್ರಿ. ಯಾಕಂದ್ರೆ ದೂರಲಿಂದ ಬಂದವ್ರಿಗೆಲ್ಲ ಸ್ವಲ್ಪ ನಾಷ್ಟದ ಅರೇಂಜ್ಮೆಂಟ್ ಎಲ್ಲ ನಮ್ಮ ಆಂಟಿ ಅವ್ರು ಮತ್ತೆ ನಮ್ಮ ಮೈದ್ನವ್ರು ಮಾಡ್ಸಿದ್ರಿ. ಯಾಕಂದ್ರೆ ಬೇರೆ ಊರ್ಲಿಂದ ಬಂದವ್ರಿಗೆಲ್ಲ ಕಷ್ಟ ಆಗ್ಬಾರ್ದು ಅಂತೇಳಿ. ನೋಡ್ರಿ ಅವ್ರಿಗೆ ಎಷ್ಟು ಥಾಟ್ ಇರ್ತೈತಂದ್ರೆ, ಎಷ್ಟು ಇದಿರ್ತೈತಂದ್ರ, ಯಾಕಂದ್ರೆ ದೂರದಿಂದ ಬಂದವ್ರಿಗಾದ್ರೂ ಸ್ವಲ್ಪ ನಾಷ್ಟ ಇಷ್ಟ ಅವ್ರು ತಿಂದು ಸ್ವಲ್ಪ ಆರಾಮಾಗಿ ಕುಂದ್ರಲಿ. ಯಾಕಂದ್ರೆ ಮಧ್ಯಾಹ್ನ ಎಲ್ಲ ಸ್ಟಾರ್ಟ್ ಆಗೋದು ಫಂಕ್ಷನ್ ಅಂತ ಹೇಳಿ ಬಂದವ್ರು ಸ್ವಲ್ಪ ಆರಾಮಾಗಿ ಅವ್ರ ನಾಷ್ಟ ಗಿಷ್ಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತೇಳಿ ಅವ್ರ ಅರೇಂಜ್ಮೆಂಟ್ ಮಾಡಿದ್ರಿ ಉಪ್ಪಿಟ್ಟು. ಯಾಕಂದ್ರೆ ನಾವು ದೋಸೆ ತಿಂದಿದ್ವಿ. ಯಾವಾಗ್ಲೂ ಇರ್ರಿ ನಾವು ಅನ್ನದ ಮ್ಯಾಗ ಯಾವತ್ತೂ ಸೊಕ್ಕು ತೋರಿಸಬಾರ್ದ. ಹಂಗಂತೇಳಿ ಎಲ್ಲಾರು ಸ್ವಲ್ಪ ಸ್ವಲ್ಪ ತಗೊಂಡಿವ್ರಿ. ಬ್ಯಾಡ ಅಂದ್ರೆ ಮತ್ತೆ ಅವ್ರು ಬೇಜಾರ್ ಮಾಡ್ಕೋಬಾರ್ದು ಅಂತೇಳಿ. ಯಾಕಂದ್ರೆ ತಿನ್ನಕ್ ಅಂತೇಳಿನ ಅವ್ರು ಮಾಡ್ಸಿರ್ತಾರ್ರಿ. ಈಗ ನಾವ ಬ್ಯಾಡ ಅಂದ್ರಲ್ಲ ವೇಸ್ಟ್ ಆಗ್ಬಿಡ್ತೈತಲ್ಲ, ಹಂಗಂತೇಳಿ ಹುಡುಗರಂತೂ ತಿಂದಿಲ್ಲ ರೀ. ನಾನು ಮತ್ತೆ ನಮ್ ನಾದ್ನಿಯವ್ರು ಇಷ್ಟ ತಗೊಂಡಿವ್ರಿ. ಹುಡುಗರಂತೂ ಬ್ಯಾಡಮ್ಮ ನಾವ್ ತಿಂದಿದ್ದೈತೆ ಅಂದ್ರಿ. ನೋಡ್ರಿ ಉಪ್ಪಿಟ್ಟು ಮತ್ತೆ ಖಾರ ಹಾಕಿದ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಇತ್ರಿ ಉಪ್ಪಿಟ್ಟಂತೂ. ನಾನಂತೂ ತಿಂತೀನಿ ಏನ್ ಕೊಟ್ರುನು. ಯಾಕಂದ್ರೆ ಅನ್ನದ ಮ್ಯಾಗ ಇವತ್ತು ಇಲ್ಲ ರೀ, ಆವಾಗೂ ನನ್ಗೆ ಸೊಕ್ಕಿಲ್ಲ ರೀ ಅನ್ನದ ಮ್ಯಾಗ, ಇವಾಗೂ ಸೊಕ್ಕಿಲ್ಲ. ನೋಡ್ರಿ ಹುಡುಗಿ ಅಂತೂ ಎಲ್ಲಾರು ಫೋಟೋ ಎಲ್ಲ ತೆಗಿದಿರಿ, ನನ್ದ ತೆಗ್ದಿಲ್ಲ ಅಂತೇಳಿ ದೀಕ್ಷಿತಾ ಅಂತೂ ಪೋಸ್ ಕೊಟ್ಲ್ರಿ. ಸರಿ ಆಯ್ತು ತಗೋ ಒಂದು ವಿಡಿಯೋ ತೆಗಿತೀನಿ ಅಂತೇಳಿ ಅಂದೇರಿ ನಿಂತ್ಲ್ರಿ. ಯಾಕಂದ್ರೆ ಜ್ವರ ಇತ್ತು. ಫಂಕ್ಷನ್ ಅಂತೂ ಸ್ಟಾರ್ಟ್ ಆಯ್ತು ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಬೇರೆ ಒಬ್ರೆಲ್ಲ ಫಂಕ್ಷನ್ನಾಗ ಅಟೆಂಡ್ ಆದ್ರಿ. ಆಮ್ಯಾಗ ಇಲ್ಲಿ ನೋಡ್ರಿ ನಾವು ಪೋಸ್ ಕೊಟ್ಟಿವ್ರಿ ಫೋಟೋಗ. ನೋಡ್ರಿ ನಾವು ಬಂದವ್ರಿ ಇವಾಗ. ಆಮೇಲೆ ಮಗು ಅಂತೂ ಭಾಳ ಅಂದ್ರೆ ಭಾಳ ಅಳಾಕತ್ತಿದ್ಲ್ರಿ. ಇರಿಟೇಟ್ನು ಆಗಾಕತ್ತಿತ್ತು, ಯಾಕಂದ್ರೆ ಆ ಫ್ರಾಕಿಂದ. ಆಮೇಲೆ ಆ ಮಗು ಅವ್ರ ಅತ್ತಿ ಆಮೇಲೆ ನಮ್ಮ ನಾದ್ನಿ ಎಲ್ಲ ಸೇರಿ ಆ ಮಗುಗೆ ಫ್ರಾಕ್ ಚೇಂಜ್ ಮಾಡಿದ್ರಿ. ಆ ಫಂಕ್ಷನ್ ಸ್ಟಾರ್ಟ್ ಆದ ತಕ್ಷಣ ನಾವು ಊಟ ತಿಂದಿವ್ರಿ. ಯಾಕಂದ್ರೆ 3 ಗಂಟೆಗೆ ರಿಟರ್ನ್ ನಮ್ಗೆ ಟ್ರೈನ್ ಐತ್ರಿ ಹುಬ್ಳಿಗ. ಹಾವೇರಿಯಿಂದ ಹುಬ್ಳಿಗ 3 ಗಂಟೆಗೆ ಅಂದ್ರೆ ಟ್ರೈನ್ ಐತ್ರಿ. ಈ ಟ್ರೈನ್ ಏನಾದ್ರು ಮಿಸ್ ಆದ್ರಲ್ಲ ನಮ್ಗೆ ಸಿಗೋದು ಮತ್ತೆ ಸಾಯಂಕಾಲ ಟ್ರೈನ್. ಮತ್ತೆ ಮನಿಗ್ ಹೋಗ್ಬೇಕಂದ್ರೆ ರಾತ್ರಿ ಆಗ್ತೈತಿ. ಇದೆಲ್ಲ ಆಗೋ ಕೆಲ್ಸ ಅಲ್ಲ. ಸ್ವೀಟ್ ಎಲ್ಲ ಇದ್ರೊಳಗೆ ಹಾಕ್ಬಿಡ. ಹೋಗುವಾಗ ಟ್ರೈನ್ನಾಗ ಹುಡುಗರು ಬೇಕಾದ್ರೆ ಕೊಡೋನ್, ದೀಕ್ಷಿತ ಅಂತೂ ಕೊಡ ಅಂತೇಳಿ ಕೇಳಾಕತ್ತಿದ್ಲು. ಬೇಡವಾ ಟೈಮ್ ಭಾಳ ಆಗೈತಿ, ಇವಾಗ ಜಲ್ದಿ ತಿಂದು ನಾವು ಮುಗಿಸ್ಕೊಂಡ್ ನಡಿ ಹೋಗೋಣ ಟ್ರೈನಿಗೆ. ಇವಾಗ 2:30 ಆಗೈತಂದ್ವಿ. ಒಂದು ಬೇಜಾರ್ ಐತ್ರಿ ಫ್ರೆಂಡ್ಸ್. ನಾವ್ ಏನಿದ್ರು ಪೂರಿ ಮತ್ ಪಲಾವ್ ಇಷ್ಟ ತಿಂದಿವ್ರಿ. ಅನ್ನ ಸಾಂಬಾರ್ ವಾಸನೆ ಅಂತೂ ಘಮ ಘಮ ಬರ್ಲಿಕತ್ತಿತ್ತು. ಆದ್ರೂ ನಮ್ಗೆ ತಿನ್ನಕ್ ಆಗಿಲ್ಲ ರೀ. ಆದ್ರ ತಿಂದು ನಾನು ನಮ್ ನಾದ್ನಿ ಓಡಿದ್ವಿ ಕೈ ತಕ್ಕೊಳಕ. ಮತ್ತು ಹುಡುಗರಂತೂ ಎಲ್ಲ ಇದ್ರೆಲ್ಲ ಬಹಳ ಕಾಡಿಸ್ತಾರ್ರಿ. ಯಾಕಂದ್ರೆ ದೀಕ್ಷಿತಾಗ್ನು ಆಲ್ರೆಡಿ ಜ್ವರ ಇತ್ತಲ್ರಿ. ಹಂಗಂತೇಳಿ ನಾವ್ ಮೊದಲು ಹೋಗಿ ಕೈ ತಕೊಂಡ್ ಬಂದ್
ಕೈ ತಕೊಂಡ್ ಬಂದ ಆಂಟಿಗೆ ಹೇಳಿದ್ರಿ ಹೋಗಿ ಬರ್ತೀವ್ರಿ ನಾವು ಅಂತೇಳಿ. ಆಂಟಿ ಮತ್ತೆ ನಮ್ಮ ಮೈದ್ನಂಗೆ ಹೇಳಿದ್ವಿ, ಸರಿ ಹೋಗಿ ಬರ್ರಿ ಅಂತ ಹೇಳಿದ್ರಿ. ಬರುವಾಗಂತೂ ನಮ್ಗ ರಿಟರ್ನ್ ಗಿಫ್ಟ್ನು ಕೊಟ್ರಿ. ಅವ್ರದ ಕಾರ್ನಾಗ ನಮ್ಗ ಸ್ಟೇಷನ್ ವರ್ಗು ಡ್ರಾಪ್ ಕೊಟ್ರಿ. ನೋಡ್ರಿ ಹುಡುಗರಂತೂ ಚಲೋ ಕಾರ್ನಾಗ ಕುಂತ ನಾವು ಹುಡುಗರಂತೂ ಜಾಲಿಯಾಗಿ ಹೋದಿವ್ರಿ. ಯಾಕಂದ್ರ ಆಟೋಗಂದ್ರ ಲೇಟ್ ಆಗ್ತೈತೆ ಅಂತೇಳಿ. ಇವಾಗ 3:10 ನಿಮಿಷನೂ ಇತ್ರಿ. ಅಷ್ಟ್ರೊಳಗ ನಾವ್ 3 ಗಂಟೆಗೆ ಟ್ರೈನ್ ಐತೆ ಅಂತೇಳಿ ಓಡ್ಕೊಂಡ್ ಹೋದ್ರಿ. ಅದ ಟೈಮ್ನಾಗ ಅರ್ಧ ತಾಸ್ ಲೇಟ್ ಇತ್ರಿ ಟ್ರೈನ್. ಇನ್ನ ಚಲೋ ಆಯ್ತಂತೆಲ್ಲ ಅನ್ಕೊಂಡ್ವಿ. ಮುಕುಂದನಂತೂ ಸಿಟ್ಟಿನಾಗ ಕುಂತಿದ್ದರಿ. ಯಾಕಂದ್ರ ಅದೇನ್ ಫಂಕ್ಷನ್ನಾಗ ಸ್ವೀಟ್ ಕೊಟ್ಟಿದ್ರಲ್ಲ, ಆ ಸ್ವೀಟ್ ಕೊಟ್ಟಿಲ್ಲ ಅಂತೇಳಿ ಭಾಳ ಅಂದ್ರ ಭಾಳ ಸಿಟ್ನಾಗಿದ್ದ. ಸರಿ ತಗೋ, ಹೆಂಗೂ ನೀನ್ ಕೇಳ್ತಿ ಅಂತೇಳಿ ಗೊತ್ತೈತಿ, ಫಂಕ್ಷನ್ನಾಗ ಸ್ವೀಟ್ ಏನ್ ತಗೊಂಡಿದ್ದಲ್ಲ ಅತ್ತಿ ತಗೊಂಡ್ ಬಂದಾರ, ತಗೊಂಡ್ ನಿನ್ಗೆ ಟ್ರೈನ್ನಾಗ ಕೊಡ್ತೀವಿ ಅಂತೇಳಿ ಅಂದ್ರಿ. ಆದ್ರೂನು ಅವ್ನ್ ಸಿಟ್ಟೊಳಗ ಕುಂತಿದ್ದರಿ. ಹಾವೇರಿ ಸ್ಟೇಷನ್ ಇಂದ 3 ಗಂಟೆಗೆ ಟ್ರೈನ್ ಐತಂತೇಳಿ ಅಂದಿದ್ರಿ ದೀಕ್ಷಿತಾರಪ್ಪ. ಹಂಗಂತೇಳಿ ನಾವ್ ಜಲ್ದಿ ಬಂದಿವ್ರಿ. ಅದ ಟೈಮಿಗೆ ಗೊತ್ತಾಗಿದ್ದೇನಂತಂದ್ರ ಅರ್ಧ ತಾಸ್ ಲೇಟ್ ಐತಿ ಟ್ರೈನ್ ಅಂತೇಳಿ ಟಿಕೆಟ್ ತಗೊಂಡಿರಿ ರೈಲ್ವೆ ಸ್ಟೇಷನ್ದಾಗ. ಇಲ್ಲಿ ನೋಡ್ರಿ ಹಾವೇರಿ ರೈಲ್ವೆ ಸ್ಟೇಷನ್ದಾಗಂತೂ ಹುಡುಗರು ನಾವೆಲ್ಲ ನಿಂತೀವ್ರಿ. ಹುಡುಗರ್ದಂತೂ ಗೊತ್ತಾಯ್ತಲ್ರಿ, ಅಲ್ಲಂತೂ ಅಂಗಡಿ ಇತ್ರಿ. ಅಂಗಡಿ ನೋಡೇ ಮುಕುಂದ ಸ್ಟಾರ್ಟ್ ಮಾಡಿದ್ದ, ನನ್ಗೆ ಬಾದಾಮ್ ಹಾಲ್ ಕೊಡ್ಸ ಅದು ಇದು ಅಂತ ಹೇಳಿ. ಹುಡುಗರು ಇಬ್ರು ಏನಿದಾರಲ್ರಿ ಅವ್ರಂತೂ ಕಾಡ್ಸೋದಿಲ್ಲ ರೀ, ಪಾಪ ಸುಮ್ನೆ ಇರ್ತಾರ. ಇವ ರೀ ಭಾಳ ಅಂದ್ರೆ ಕಿತ್ವೆ. ಇವ ಒಂದ್ ಕಡೆ ನಿಂದ್ರೋದಿಲ್ಲ, ನೋಡಿದ್ದೆಲ್ಲ ಬೇಕಂತೇಳಿ ಕೇಳ್ಕೊಂಡ ಇರ್ತಾನ. ಆಲ್ರೆಡಿ ಹಾವೇರಿನಾಗಂತೂ ಭಾಳ ಅಂದ್ರ ಭಾಳ ಮಳೆ ರೀ. ಇಲ್ಲಿ ನೋಡ್ರಿ ನೀವು ನೋಡ್ಬೋದು, ಭಾಳ ಅಂದ್ರ ಭಾಳ ಮಳೆ ಇತ್ರಿ. ಅಷ್ಟ್ರೊಳಗ ನಾವು ಓಡ್ಕೊಂಡ ಬಂದಿವ್ರಿ. ಯಾಕಂದ್ರ ಅಲ್ಲೇ ನಿಂತ್ರಲ್ಲ ಲೇಟ್ ಆಗ್ಬಿಡ್ತೈತಿ. ಮತ್ತೆ ಟ್ರೈನ್ ಮಿಸ್ ಆದ್ರಲ್ಲ ಸಂಜೆ ತನ ನಾವ್ ಹಂಗ ಕುಂದ್ರಬೇಕ್ರಿ ಹಾಲ್ನಾಗ. ಹಂಗಂತೇಳಿ ಹುಡುಗರು ಕರ್ಕೊಂಡು ಜಲ್ದಿ ಬಂದ್ ಬಿಟ್ಟಿವ್ರಿ. ಟ್ರೈನ್ ಅಂತೂ ಬಂದಿಲ್ಲ ಅಂತೇಳಿ ಟಿಕೆಟ್ ತಗೊಂಡ್ ನಾವ್ ವೇಟ್ ಮಾಡಾಕತ್ತಿದ್ವಿ. ಅಷ್ಟ್ರೊಳಗ ಅನೌನ್ಸ್ಮೆಂಟ್ ಆಯ್ತ್ರಿ ಟ್ರೈನ್ ಬರ್ಲಿಕತ್ತೈತ್ ಅಂತೇಳಿ. ಟ್ರೈನ್ ಬಂದಿದ ತಕ್ಷಣ ಮೊದಲು ಹೋಗಿ ನಾವು ಹುಡುಗರ್ಗ್ ಬೆಚ್ಚಗ್ ಕುಂದ್ರಸೋಣ. ಯಾಕಂದ್ರ ಥಂಡಿ ಅಂತೂ ಭಾಳ ಬಿಟ್ಟಿತ್ರಿ, ಮಳಿ ಬರಾಕತ್ತಿತ್ತಲ್ಲ, ಹಂಗಂತೇಳಿ ಥಂಡಿ ಭಾಳ ಬಿಟ್ಟಿತ್ತು. ಮೊದಲು ಹೋಗಿ ಟ್ರೈನ್ನಾಗ ಕುಂತ ಮ್ಯಾಗ ಹುಡುಗರು ಸ್ವಲ್ಪ ಚಲೋ ಕುಂದ್ರಸೋಣ ಅಂತೇಳಿ. ನೋಡ್ರಿ ಟ್ರೈನ್ ಬರ್ಲಿಕತ್ತೈತ್ ಅಂತ ಹೇಳಿ ನಾನು ಮೊಬೈಲ್ ಅಂತೂ ಮೊದಲು ತೆಗೆದಿಟ್ಬಿಟ್ರೆ ಎಲ್ಲಾದ್ರೂ ಬೀಳ್ತೈತ್ ಅಂತ ಹೇಳಿ. ನೋಡ್ರಿ ಟ್ರೈನ್ ಬಂದ ತಕ್ಷಣ ನಾವ್ ಮೊದಲು ಕುಂತೀವ್ರಿ. ಸೀಟ್ ಎಲ್ಲಾ ಚಲೋ ಸಿಕ್ತ್ರಿ ನಮ್ಗ, ಗದ್ಲ ಏನೂ ಇದ್ದಿಲ್ಲ. ಅದ ಪುಣ್ಯ ರೀ. ಯಾಕಂದ್ರ ಹುಡುಗರು ಕರ್ಕೊಂಡ್ ಗದ್ಲ ಇದ್ರಲ್ಲ ನಿಂತು ಬರಾಕಂತೂ ಆಗೋದಿಲ್ಲ. ಮಳೆ ಅಂತೂ ಅಷ್ಟೈತಿ, ಹುಡುಗಿಗೂ ಆರಾಮಿಲ್ಲ. ಇವನು ಮುಕುಂದನ್ ಮಕ ಅಂತೂ ಬಾಡಿ ಹೋಗೈತ್ರಿ. ಯಾಕಂದ್ರ ಸ್ವೀಟ್ ಏನು ಕೊಟ್ಟಿಲ್ಲ ಅಂತೇಳಿ. ಇಲ್ಲಿ ನೋಡ್ರಿ ನಗು ಇಲ್ಲಕಂದ್ ಚಲೋ ಬರೋದಿಲ್ಲ ಫೋಟೋ ಅಂದ್ಮ್ಯಾಗ ನಕ್ಕರಿ. ಅಂತೂ ಇಂತೂ ಬಂದ್ವಿ, ನಾವು ಇಳಿದ್ವಿ ರೀ ರೈಲ್ವೆ ಸ್ಟೇಷನ್ಗ, ಹುಬ್ಳಿ ರೈಲ್ವೆ ಸ್ಟೇಷನ್ಗ. ನೋಡ್ರಿ ನಮ್ಮೂರಿಗೆ ನಾವು ಬಂದ್ಬಿಟ್ರೆ ನಮ್ಮೂರ್ ನಮ್ಗ ಚಂದ ಅಂತೇಳಿ ಇದಕ್ಕ ಅನ್ನೋದ್ರಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ವಿಡಿಯೋ ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮ್ ಚಾನೆಲ್ಗೆ ಸಪೋರ್ಟ್ ಮಾಡ್ತೇರಿ. ನಿಮ್ ಸಪೋರ್ಟ್ ಇಲ್ದಂಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋದಾಗ ನೀವು ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.